ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು 2025 ಅಂದರೆ ಮೇ 14ನೇ ತಾರೀಕು 2025ರಿಂದ ಮುಂದಿನ ವರ್ಷ ಮೇ 2026ರವರೆಗೂ ಯಾವ ರಾಶಿಗಳಿಗೆ ಗುರುಬಲ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೇ 14, 2025ರಂದು ಈಗ ವೃಷಭ ರಾಶಿಯಲ್ಲಿರುವ ಗುರು ಮುಂದಿನ ಮನೆಗೆ ಅಂದರೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ, ಗೋಚಾರ ಮಾಡ್ತಾರೆ. ಇದರಿಂದ ಕೆಲವು ರಾಶಿಗಳಿಗೆ ಗುರುಬಲ ಹೋಗುತ್ತೆ, ಇನ್ನು ಕೆಲವು ರಾಶಿಗಳಿಗೆ ಗುರುಬಲ ಬರುತ್ತೆ. ಗುರು ನಿಮ್ಮ ರಾಶಿಯಿಂದ 2, 5, 7, 9 ಮತ್ತು 11ರ ಮನೆಯಲ್ಲಿದ್ದಾಗ ನಿಮಗೆ ಸಂಪೂರ್ಣವಾದ ಗುರುಬಲ ಇರುತ್ತೆ ಅಂತ ಹೇಳ್ತೀವಿ. ಮತ್ತು ಗುರುವಿಗೆ 3 ದೃಷ್ಟಿಗಳಿರುತ್ತೆ. ಗುರು ಎಲ್ಲಿ ಕೂತಿರ್ತಾನೆ ಆ ಮನೆಯಿಂದ 5ನೇ ಮನೆ, 7ನೇ ಮನೆ ಮತ್ತು 9ನೇ ಮನೆಯ ಮೇಲೆ ದೃಷ್ಟಿಯನ್ನು ಹಾಕ್ತಾನೆ. ಗುರು ಯಾವ ಮನೆಯಲ್ಲಿ ಕೂತ್ಕೊಳ್ತಾನೋ ಆ ವಿಚಾರವನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ, ದೊಡ್ಡದು ಮಾಡ್ತಾನೆ. ಯಾಕಂದರೆ ನಮ್ಮ ಒಂದು ಸೌರಮಂಡಲದಲ್ಲೇ ಅತಿ ದೊಡ್ಡ ಗ್ರಹ ಗುರು. ಸೊ ಅವನು ಯಾವ ರಾಶಿಯಲ್ಲಿ ಕೂತ್ಕೊಳ್ತಾನೆ ಆ ರಾಶಿಯ ವಿಚಾರವನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಆದರೆ ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಒಂದು ಮಾತಿದೆ, ಗುರು ಇರುವ ಮನೆ ಚೂರು, ನೋಡುವ ಮನೆ ಜೋರು. ಅದೇ ರೀತಿ ಶನಿ ಇರುವ ಮನೆ ಜೋರು, ನೋಡುವ ಮನೆ ಚೂರು ಅಂತ. ಗುರು ಯಾವ ಮನೆಯಲ್ಲಿ ಕೂತ್ಕೊಳ್ತಾನೆ ಅಲ್ಲಿ ತೊಂದರೆಗಳನ್ನ ಕೊಡ್ತಾನೆ ಅಂತ ಹೇಳ್ತಾರೆ. ಅದನ್ನು ತೊಂದರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ನಿಮಗೆ ಇಂಪ್ರೂವ್ಮೆಂಟ್ ಆಪರ್ಚುನಿಟೀಸ್ನ ಒದಗಿಸ್ಕೊಡ್ತಾನೆ ಗುರು ಅಂತ ಹೇಳ್ಬೋದು. ಆದರೆ ಸಾಮಾನ್ಯವಾಗಿ ಗುರು ಯಾವ ರಾಶಿಗೂ ತೊಂದರೆ ಕೊಡೋದಿಲ್ಲ, ಯಾರಿಗೂ ತೊಂದರೆ ಕೊಡೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಗುರುವಿಗೆ ಶುಕ್ರ ಪರಮ ಶತ್ರು. ಐಡಿಯಾಲಜಿಯಲ್ಲಿ ಟೋಟಲಿ ಆಪೋಸಿಟ್ ಇರ್ತದೆ. ಗುರು ದೇವತೆಗಳಿಗೆ ಗುರು ಬೃಹಸ್ಪತಿ, ಇನ್ನು ಶುಕ್ರ ರಾಕ್ಷಸ ಅಥವಾ ಅಸುರಗಳ ಗುರು. ಆದರೂ ಸಹ ಶುಕ್ರ ಜ್ಯೋತಿಷ್ಶಾಸ್ತ್ರದಲ್ಲಿ ಉಚ್ಚನಾಗುವಂಥದ್ದು ಗುರುವಿನ ಮೀನರಾಶಿಯಲ್ಲೇ. ಅಂದರೆ ಗುರು ತನ್ನ ಶತ್ರುವನ್ನೇ ತನ್ನ ಮನೆಯಲ್ಲಿ ಸಂತೋಷವಾಗಿರ್ಲಿಕ್ಕೆ ಬಿಡುವಂಥ ಉದಾರ ಮನೋಭಾವವನ್ನು ಹೊಂದಿರ್ತಾನೆ. ಈಗ ಮೇ 14, 2025ರಿಂದ ಮುಂದಿನ ಮೇವರೆಗೂ ಯಾವ ರಾಶಿಗಳಿಗೆ ಗುರುಬಲ ಬರುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಈಗ ತುಲಾರಾಶಿಯವರಿಗೆ 2025ರಲ್ಲಿ ಗುರುಬಲ ಬರ್ತಿರೋ ವಿಚಾರವಾಗಿ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗಬಹುದು ಅನ್ನೋ ವಿಚಾರವಾಗಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಲೇಟ್ ಆಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ಹೇಳ್ತಾ ಇದ್ದೀನಿ, ತುಲಾರಾಶಿಯವರು ಕಳೆದ 7 ವರ್ಷದಿಂದ ಏನೇನು ಕಷ್ಟಪಟ್ಟಿದ್ದೀರಿ ಅಂತ. ಆ ಕಷ್ಟ ಎಲ್ಲ ಪರಿಹಾರ ಆಗಿದೆ ಈಗ ಆಲ್ರೆಡಿ. ಯಾಕೆ ಅಂತಂದರೆ ಮಾರ್ಚ್ 29ನೇ ತಾರೀಕೆ ಶನಿದೇವ 5ನೇ ಮನೆಯಿಂದ 6ನೇ ಮನೆಗೆ ಬಂದಾಯಿತು. ಆವಾಗಲೇ ನಿಮಗೆ ಕೆಟ್ಟ ಸಮಯ ಮುಗಿದೋಯ್ತು. ಕೆಟ್ಟ ಸಮಯ ಮುಗಿದಿತ್ತು ಸರಿ, ಒಳ್ಳೇದಾಗಕ್ಕೆ ಎಷ್ಟು ದಿನ ಕಾಯಬೇಕು? ಅದು ಮೇ 14ರಿಂದ ಆಗತ್ತೆ. ಹಾಗಾದರೆ ಶನಿ ಒಳ್ಳೇದು ಮಾಡೋದಕ್ಕಾಗೋದಿಲ್ವಾ? ಖಂಡಿತವಾಗ್ಲೂ ಮಾಡ್ತಾನೆ. ಶನಿ ಮಾಡುವ ಒಳ್ಳೆ ವಿಚಾರಗಳು ತುಂಬ ಲಾಂಗ್ ಟರ್ಮ್ ಬೆನಿಫಿಟ್ನ ಕೊಡುತ್ತೆ. ಅಂದರೆ ಈಗ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ನಾಳೆನೇ ಗೃಹ ಪ್ರವೇಶ ಮಾಡಿಬಿಡ್ತೀರಾ. ಇವತ್ತು ಸ್ಟಾರ್ಟ್ ಮಾಡಿದ್ರಿ ಅಂದರೆ ಇನ್ನೊಂದು ವರ್ಷ ಆಗುತ್ತೆ. 1 ವರ್ಷದ ನಂತರ ಗೃಹ ಪ್ರವೇಶ ಮಾಡ್ತೀರಾ, ಬಟ್ 1 ವರ್ಷದಲ್ಲಿ ಏನು ಕೆಲಸ ಆಗಿಲ್ವಾ? ಆಗ್ತಿರುತ್ತೆ, ಮನೆ ಕಟ್ಟುವಂಥ ವಿಚಾರ ಆಗ್ತಾ ಇರುತ್ತೆ. ಸೊ ಶನಿ ಒಳ್ಳೆಯದನ್ನು ಮಾಡುವಂಥದ್ದು ಆ ರೀತಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸಲ್ಲಿ ಇರುತ್ತೆ. ಆ ಇನ್ಸ್ಟೆನ್ಸಲ್ಲೇ ಆ ತಕ್ಷಣ ನಿಮಗೆ ಆ ಒಂದು ಎಫೆಕ್ಟ್ಗಳು, ಒಂದು ರಿಸಲ್ಟ್ಗಳು ಕಾಣಿಸ್ತೇ ಇರ್ಬೋದು. ಆದರೆ ತೆರೆಮರೆಯಲ್ಲಿ ನಿಮಗೆ ಅರಿವಿಲ್ಲದ ರೀತಿಯಲ್ಲಿ ನಿಮಗೆ ಒಳ್ಳೇದಾಗ್ತಾ ಇರುತ್ತೆ, ಅಥವಾ ಒಳ್ಳೇದಾಗಕ್ಕೆ ಏನು ಬೆಳವಣಿಗೆಗಳಾಗಬೇಕು ಅದು ಆಗ್ತಾ ಇರುತ್ತೆ. ಅದನ್ನು ಶನಿದೇವ ಇನ್ನು 3 ವರ್ಷ ಕಂಟಿನ್ಯೂಸ್ ಆಗಿ ನಿಮಗೆ ಮಾಡ್ತಾನೆ. ಆದರೆ ಗುರುಬಲ ಬೇರೆ. ಗುರುಬಲ ಅಂತಂದರೆ ಇಮಿಡಿಯೇಟ್ ರಿಸಲ್ಟ್ಸ್, ಇಮಿಡಿಯೇಟ್, ಈಗ ತಕ್ಷಣ ಕೊಡೋದು ಗುರು. ಈಗ ಹೆಂಗೆ ಅಂತಂದರೆ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೇಳಬೇಕು ಅಂತಂದರೆ, ಶನಿ ಭಗವಾನ್ ಕೊಡುವಂಥದ್ದು ಈ ಬೇರರ್ ಬಾಂಡ್ಸ್ ಎಲ್ಲ ಇರುತ್ತೆ ಮತ್ತು ಟ್ರೆಷರಿ ಬಾಂಡ್ಸ್ ಎಲ್ಲ ಇರುತ್ತೆ. ಅದನ್ನು ನೀವು ಸೆಂಟ್ರಲ್ ಗೌರ್ಮೆಂಟಿಂದ ತಗೊಂಡ್ರೆ ಅದಕ್ಕೆ ಒಂದು ಮೆಚುರಿಟಿ ಪೀರಿಯಡ್ ಅಂತ ಇರುತ್ತೆ, ಆವಾಗ ನಿಮ್ಗೆ ಆ ದುಡ್ಡು ಕೈಗೆ ಸೇರುತ್ತೆ. ಆದರೆ ಗುರುದ ಹಾಗಲ್ಲ. ಈಗ ಕೊಟ್ಟಿದ್ದ ಒಂದು ಡಿ ಡಿ ತಗೊಂಡು ಬ್ಯಾಂಕ್ ಹಾಕಿದ ತಕ್ಷಣ ನಿಮ್ಮ ಅಕೌಂಟಿಗೆ ಬಂದು ಬಿದ್ದೋಗುತ್ತೆ ದುಡ್ಡು. ಅದಕ್ಕೆ ವರ್ಷಗಟ್ಟಲೆ ಕಾಯೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಗುರುಬಲ ಮೇ 14ರಿಂದ ನಿಮಗೆ ಮುಂದಿನ ವರ್ಷ ಮೇವರೆಗೂ ಇದೆ. ಸೊ ನಿಮ್ಮ ಎಲ್ಲ ವಿಚಾರದಲ್ಲೂ ಏಳಿಗೆ ಇದೆ. ಗುರು ಮೇ 14ನೇ ತಾರೀಕಿನವರೆಗೂ ನಿಮಗೆ 8ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಕಳೆದ ವರ್ಷದಿಂದ. ಸೊ 8ನೇ ಮನೆ ತೋರಿಸುವಂಥದ್ದೇನು? ಆರೋಗ್ಯ ಸಮಸ್ಯೆಗಳು, ಹಿತಶತ್ರುಗಳು, ಹೆದರಿಕೆ, ಭಯ, ಡಿಪ್ರೆಷನ್ನು, ಏನೋ ಒಂದು ರೀತಿ
ಒಂಥರ ದೃಷ್ಟಿ ದೋಷ ಇದೆಲ್ಲವೂ 8ನೇ ಮನೆಯಿಂದನೇ ಆಗತ್ತೆ. ಮತ್ತು ಗುರುವಿನ ಸ್ವಭಾವ ಏನು ಅಂತಂದ್ರೆ ಅವನು ಯಾವ ಮನೆಗೆ ಹೋಗ್ತಾನೋ ಆ ವಿಚಾರನ ಎಕ್ಸ್ಪ್ಯಾಂಡ್ ಮಾಡ್ತಾನೆ, ಅದನ್ನು ದೊಡ್ಡದಾಗಿ ಮಾಡ್ತಾನೆ. ಸೊ ನಿಮಗೆ 8ನೇ ಮನೆಗೆ ಗುರು ಬಂದಾಗ ಏನಾಗಿತ್ತು, ಹಿತಶತ್ರುಗಳು ಜಾಸ್ತಿ ಆಗಿದ್ರು, ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗಿದ್ವು. ಆರೋಗ್ಯ ಸಮಸ್ಯೆಗಳು ನಿಮ್ಗೆ ತುಂಬ ತೊಂದರೆ ಆಗಿದೆ ಅಂತಲ್ಲ, ಏನು ಸಮಸ್ಯೆ ಇರಲ್ಲ, ನೀವೇ ಇಮ್ಯಾಜಿನ್ ಮಾಡ್ಕೊತಿರ್ತೀರಿ. ನನಗೆ ಗ್ಯಾಸ್ಟ್ರಿಕ್ಗೆ ಅದೇನೋ ಬಂತು ಅಂದರೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಇದೆ ಅಂತ ಯೋಚನೆ ಮಾಡುವಂಥದ್ದು. ಈಗಿನ ವಿಡಿಯೋಗಳಲ್ಲಿ ಎಲ್ಲ ಸಿಂಪ್ಟಮ್ಸ್ನು ಹಾರ್ಟ್ ಅಟ್ಯಾಕ್ ಅಂತಾನೆ ತೋರಿಸ್ಬಿಡ್ತಾರೆ. ಸೊ ಆ ರೀತಿ ಒಂದು ಭಯ ಆಯಿತಾ. ಅದರ ಜೊತೆಗೆ ನೆಕ್ಸ್ಟು ಒಂದು ನಷ್ಟಗಳು, ಬೇಡದೇ ಇರೋಂಥ ವಿಚಾರಗಳಿಗೆ ದುಡ್ಡು ಹಾಕಿ ನಷ್ಟ ಆಗಿರಲ್ಲ, ಅದು ಕಂಪ್ಲೀಟ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ಅದಿನ್ನೂ ಕಂಪ್ಲೀಟ್ಲಿ ನಿಮ್ಗೆ ರಿಟರ್ನ್ ಬಂದಿರಲ್ಲ, ಅದನ್ನು ಲಾಸ್ ಅಂತಾನೆ ತಿಳ್ಕೊಂಡ್ಬಿಡ್ತೀನಪ್ಪ, ಆ ದುಡ್ಡು ವಾಪಸ್ ಬರೋಂಗೆ ಕಾಣೋದಿಲ್ಲ, ಆ ಥರ ಒಂದು ಗುಣ ಬಂದಿರುತ್ತೆ. ಸೊ ಈಗ ಮೇ 14ನೇ ತಾರೀಕು ಗುರು ನಿಮಗೆ 9ನೇ ಮನೆಯಲ್ಲಿ ಗೋಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗತ್ತೆ. 9ನೇ ಮನೆ ಫಸ್ಟ್ ಆಫ್ ಆಲ್ ಅದೃಷ್ಟದ ಮನೆ, ನಿಮ್ಮ ಅದೃಷ್ಟ ಜಾಸ್ತಿ ಆಗತ್ತೆ. ತುಲಾ ರಾಶಿಯವರು ಬಾರ್ನ್ ಲಕ್ಕಿ, ಅದರಲ್ಲಿ 2ನೇ ಮಾತೇ ಇಲ್ಲ. ಆದರೆ ಕಳೆದ 7 ವರ್ಷದಿಂದ ಅವರಷ್ಟು ಅನ್ಲಕ್ಕಿ ಫೆಲೋಸ್ ಯಾರೂ ಇಲ್ಲ. ಸೊ ನಿಮ್ಮ ಲಕ್ ನಿಮಗೆ ವಾಪಸ್ ಬರುತ್ತೆ, ನಿಮ್ಮ ಲಕ್ಕಿ ಚಾರ್ಮ್ ನಿಮಗೆ ವಾಪಸ್ ಬರುತ್ತೆ. ವಿದೇಶಿ ಪ್ರಯಾಣ ಚಾನ್ಸಸ್ ಇದೆ, ಅದರ ಜೊತೆಯಲ್ಲಿ ಹೈಯರ್ ಎಜುಕೇಷನ್ ಚಾನ್ಸಸ್ ಇದೆ. ಹೈಯರ್ ಎಜುಕೇಷನ್ ಅಂದರೆ ನೀವು ವಿದೇಶಕ್ಕೆ ಹೋಗ್ಬೇಕು ಅಂತ ಇಲ್ಲ, ಒಂಥರ ಮನೆ ಮಾತಾಗ್ಬಿಟ್ಟಿದೆ ಈಗ, ಆ ಥರ ಏನಿಲ್ಲ. ನಮ್ಮ ದೇಶದಲ್ಲೂ IIT ಇದೆ, IIMs ಇದೆ, ದೊಡ್ಡ ದೊಡ್ಡ ಕಾಲೇಜುಗಳಿದೆ, ಇಲ್ಲಿ ಕೂಡ ನೀವು ಡಾಕ್ಟರೇಟ್ ಪದವಿಗಳನ್ನ ತಗೋಬೋದು, ಇದೆಲ್ಲವೂ ಚೆನ್ನಾಗಿದೆ. ಸೊ ನೀವು ಹೈಯರ್ ಎಜುಕೇಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಈಗ ಯಾರಾದರೂ ಮಾಸ್ಟರ್ಸ್ ಮಾಡಿರ್ತಾರೆ, ನೆಕ್ಸ್ಟ್ ಡಾಕ್ಟರೇಟ್ ತಗೋಬೇಕು, PhD ಮಾಡಬೇಕು, ಅದಕ್ಕೆ ಇವಾಗ ಚಾನ್ಸಸ್ ಇದೆ. ಇಷ್ಟು ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ, ನನ್ನ ಒಂದು ಥೀಸಿಸ್ ಅಪ್ರೂವ್ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ರ, ಈಗ ಅದು ಅಪ್ರೂವ್ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ಲಾಭ ಆಯ್ತಾ. ಅದೃಷ್ಟ ಅನ್ನೋದು ಎಷ್ಟೋ ಒಂದು ಫಾರ್ಮ್ಗಳಲ್ಲಿ ಇರ್ತದೆ. ಒಂದು ನಮಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಒಂದು ಇನ್ಫ್ಲೂಯೆನ್ಷಿಯಲ್ ಸಪೋರ್ಟ್ ಇರ್ಬೋದು, ಇನ್ನೊಂದು ಪಿತೃಗಳು ಮಾಡಿರುವ ನಮಗೆ ಆಸ್ತಿ ಇರ್ಬೋದು ಅಥವಾ ಹೆಸರಿರ್ಬೋದು, ಇದು ಕೂಡ ಒಂಥರ ಅದೃಷ್ಟನೇ. ಆ ಅದೃಷ್ಟ ನಿಮ್ಮ ಕೈ ಸೇರುತ್ತೆ. ಇವಾಗ ಪಿತ್ರಾರ್ಜಿತ ಆಸ್ತಿಗಳಿಂದ ದುಡ್ಡು ಬರುವ ಸಂಭವ ಖಂಡಿತವಾಗ್ಲೂ ಇದೆ. ಕೋಟ್ಯಾಧಿಪತಿಗಳಾಗುವಂತ ಯೋಗ. ಯಾಕೆಂತಂದ್ರೆ ಜಮೀನ್ ಇವಾಗ ಹಂಗೆ ಆಗಿದೆಯಪ್ಪ ಆಯ್ತಾ. ಮೊದಲು 1 ಕುಂಟೆ ಜಮೀನಿದೆ, ಅದೇನಕ್ಕೂ ಲೆಕ್ಕ ಇರ್ತಿರ್ಲಿಲ್ಲ. ಈಗ 1 ಕುಂಟೆ ಅಂತ ಯಾರು ಹೇಳೋದಿಲ್ಲ, 1089 ಸ್ಕ್ವೇರ್ ಫೀಟ್ ಅಂತ ಹೇಳ್ತಾರೆ ಅದನ್ನ, ಕುಂಟೆನ. ಹಂಗಾಗಿದೆ ಪರಿಸ್ಥಿತಿ. ಸೊ ನೀವು 1 ಎಕರೆ ಇದ್ರೆ ನೀವು ಕೋಟ್ಯಾಧೀಶ್ವರರು, ನಿಮ್ಮನ್ನ ಯಾರು ಮಾತಾಡ್ಸಕ್ಕೆ ಆಗಲ್ಲ. ದೊಡ್ಡ ದೊಡ್ಡ ಸ್ಟಾಕ್ಸು ಶೇರ್ಸು ಇಟ್ಕೊಂಡಿರೋರ್ಗಿನ ನೀವೇ ಜಾಸ್ತಿ, ಯಾಕೆಂದ್ರೆ ಅಷ್ಟು ಬೆಲೆ ಆಗಿದೆ ಜಮೀನ್ ಇವಾಗ. ಸೊ ಪಿತ್ರಾರ್ಜಿತ ಆಸ್ತಿ ಬರುತ್ತೆ ಅಂದ್ರೆ ಅದು ಆಸ್ತಿ ರೂಪದಲ್ಲೋ ಅಥವಾ ಅದನ್ನ ಮಾರಿ ಹಣದ ರೂಪದಲ್ಲೋ ನಿಮ್ಮ ಕೈಗೆ ಕೋಟ್ಯಾಂತರ ರೂಪಾಯಿ ಸಿಗುವಂತ ಯೋಗ ಖಂಡಿತವಾಗ್ಲೂ ಇದೆ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇನ್ವಾಲ್ವ್ ಆಗಿರೋರು ಕೂಡ ಒಳ್ಳೆ ಲಾಭ ಮಾಡಿಕೊಳ್ಳುವಂತ ಯೋಗ ಇದೆ. ಮತ್ತು ಧರ್ಮಕ್ಷೇತ್ರಗಳ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ, ದೇವಸ್ಥಾನಗಳಿಗೆ ಹೋಗಿ ಬರ್ತೀರಿ, ವಿಶೇಷವಾದ ದೇವಸ್ಥಾನ ಎಲ್ಲಾದ್ರೂ ಇದೆ, ಅಲ್ಲಿಗೆ ಹೋಗಿ ಬರ್ಬೇಕು ಒಂದ್ಸಾರಿ ಅಂತ ಅನ್ಕೊಂಡಿರ್ತೀರಿ, ಇಲ್ಲಿವರೆಗೂ ಆಗಿರಲ್ಲ. ಅದು ಹಣಕಾಸಿನ ವಿಚಾರವಾಗೋ ಸ್ಟ್ರೆಸ್ ವಿಚಾರವಾಗೋ ಈಗ ಅಲ್ಲಿ ಹೋಗುವಂತ ಚಾನ್ಸಸ್ ಇರುತ್ತೆ. ಆ ವಿಚಾರದಲ್ಲಿ ಒಂದು ಏಳಿಗೆ ಇರುತ್ತೆ, ಒಂದು ನೆಮ್ಮದಿ ಇರುತ್ತೆ, ಸಂತೋಷ ಸಿಗತ್ತೆ. ನೀವು ಮಾಡುವ ಎಲ್ಲಾ ವ್ಯವಹಾರಗಳಲ್ಲೂ ಸಕ್ಸಸ್ ಸಿಗತ್ತೆ ಆಯ್ತಾ. ನೀವು ಏನು ಮಾತಾಡಿದ್ರು ಅದು ಸಕ್ಸಸ್ ಆಗತ್ತೆ. ಹಂಗಂತ ಅಂದ್ಬಿಟ್ಟು ಏನೇನೋ ಮಾತಾಡಕ್ ಹೋಗ್ಬೇಡಿ. ಏನು ಲಾಜಿಕ್ ಆಗಿದೆ, ಏನು ಅನಲಿಟಿಕಲ್ ಆಗಿದೆ, ಏನು ಒಂದು ಪ್ರಾಕ್ಟಿಕಲ್ ಆಗಿದೆ, ಈ ವಿಚಾರದ ತಕ್ಕಂತೆ ಮಾತಾಡಿದ್ರೆ ಅಕ್ಸೆಪ್ಟ್ ಆಗತ್ತೆ. ಸೊ ಆ ರೀತಿ ಮಾತಾಡಿದ್ರೆ ತುಂಬಾ ಉತ್ತಮ. ಇನ್ನು ಈಗ ಗುರುವಿನ ದೃಷ್ಟಿಗಳ ವಿಚಾರದಲ್ಲಿ ಹೇಳ್ತೀನಿ. ಗುರುವಿನ ದೃಷ್ಟಿ ಅವನ ಗೋಚಾರಕ್ಕಿಂತ ಹೆಚ್ಚು ಶುಭ. ಯಾಕೆಂದ್ರೆ ಒಂದು ಮಾತೇ ಇದೆ, ಶನಿ ಇರುವ ಮನೆ ಜೋರು, ನೋಡೋ ಮನೆ ಚೂರು. ಶನಿ ದೃಷ್ಟಿ ಒಳ್ಳೇದಲ್ಲ ಅಂತ ಹೇಳ್ತಾರೆ ಆಯ್ತಾ. ಬಟ್ ಗುರು ಇರೋ ಮನೆ ಚೂರು, ನೋಡೋ ಮನೆ ಜೋರು. ಸೊ ದೃಷ್ಟಿ ಬಿದ್ದರೆ ಅದರಷ್ಟು ಅದೃಷ್ಟ ಯಾವುದೂ ಇಲ್ಲ. ನಿಮಗೆ ಫಸ್ಟ್ ಆಫ್ ಆಲ್ ಅದೃಷ್ಟದ ಮನೆಯಲ್ಲಿ ಗುರು ಗೋಚಾರ ನಡೀತಾ ಇದೆ, ಅದು ಒಂದು ಅದೃಷ್ಟ ಆಯ್ತಾ. ಈಗ ದೃಷ್ಟಿಗಳು ಬೀಳ್ತದಲ್ಲ, ಅದು ಡಬಲ್ ಧಮಾಕ ನಿಮಗೆ. ಯಾಕೆ ಅಂತಾರೆ, ಮೊದಲನೇ ದೃಷ್ಟಿ ಅವನು ಬೀಳ್ತಾ ಇರುವಂಥದ್ದು ನಿಮ್ಮ ಜನ್ಮದ ಮೇಲೆ ಬೀಳುತ್ತೆ, ತುಲಾರಾಶಿಯ ಮೇಲೆ ಬೀಳುತ್ತೆ. ಗುರುವಿನ ದೃಷ್ಟಿ ನಿಮ್ಮ ಲಗ್ನ ಅಥವಾ ನಿಮ್ಮ ರಾಶಿ ಮೇಲೆ ಬಿದ್ದಾಗ ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ, ದೇಹ ದಾಢ್ಯ ಚೆನ್ನಾಗಾಗತ್ತೆ, ವೆಯ್ಟ್ ಗೇನ್ ಆಗ್ತೀರಿ. ಎಷ್ಟೋ ಜನಕ್ಕೆ ವೆಯ್ಟ್ ಗೇನ್ ನೆಗೆಟಿವ್ ಅನ್ಸ್ಬೋದು, ನೋ ಇಟ್ ಈಸ್ ನಾಟ್ ಸೊ. ಬಾಡಿ ಸದೃಢವಾಗುತ್ತೆ, ದೇಹ ಸದೃಢವಾಗುತ್ತೆ, ವಜ್ರಕಾಯ ಆಗುವಂತ ಆಗತ್ತೆ. ಅಂದ್ರೆ ಫುಲ್ ಸ್ಟ್ರಾಂಗ್ ಆಗ್ತೀರಾ, ಒಂದು ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ, ಒಳ್ಳೆ ಗುಣಗಳ ಬೆಳೆಸ್ಕೊಳ್ತೀರಾ. ಈಗ ಸ್ಮೋಕಿಂಗ್ ಮಾಡೋರು, ಡ್ರಿಂಕಿಂಗ್ ಮಾಡೋರು ಇರ್ತಾರಲ್ವಾ, ಅಂಥವ್ರಿಗೆ ಏನನ್ಸುತ್ತೆ, ನನ್ನ ದೇಹನ ಹಾಳು ಮಾಡ್ಕೋತಾ ಇದ್ದೀನಪ್ಪ, ಯಾಕೋ ಬಿಟ್ಬಿಟ್ರೆ ಒಳ್ಳೇದು ಅಂತ ಅದರಿಂದ ಹೊರಗಡೆ ಬರುವಂತ ಚಾನ್ಸಸ್ ಇರುತ್ತೆ. ದುಶ್ಚಟಗಳಿಂದ ಹೊರಗಡೆ ಬರ್ತೀರಾ,
ಮತ್ತು ನಿಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ. ನೀವು ಒಂಥರ ಒಂದು ಆರ ಅಂತ ಬರುತ್ತೆ, ಒಂದು ಶಕ್ತಿ. ನೀವು ಹೋಗ್ತಿದ್ದಾಗ ಒಂದು ಎನರ್ಜಿ ಇದ್ದೇ ಇರುತ್ತೆ, ಅದು ಎಲ್ಲರಿಗೂ ಇರುತ್ತೆ. ಆ ಎನರ್ಜಿ ಅಟ್ರಾಕ್ಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಜಾಸ್ತಿ ಜನರನ್ನ ಅಟ್ರಾಕ್ಟ್ ಮಾಡ್ತೀರಾ. ನಿಮ್ಮ ಸ್ನೇಹವನ್ನು ಎಲ್ಲರೂ ಬಯಸ್ತಾರೆ. ಈ ಥರ ಆಗತ್ತೆ ಲಗ್ನದ ಮೇಲೆ ಬಿದ್ದಾಗ. ಇನ್ನು ನೆಕ್ಸ್ಟ್ ದೃಷ್ಟಿ ನಿಮ್ಮ 3ನೇ ಮನೆಯ ಮೇಲೆ ಬೀಳುತ್ತೆ. 3ನೇ ಮನೆಯ ತೋರಿಸುವಂಥದ್ದು ಸಹೋದರ ಸಹೋದರಿ ಅಂದರೆ ಒಡ ಹುಟ್ಟಿದವರನ್ನ, ಮತ್ತು ನಿಮ್ಮ ಕಮ್ಯುನಿಕೇಷನ್ನ, ವಾಕ್ಚಾತುರ್ಯವನ್ನ, ಮತ್ತು ನಿಮ್ಮ ಧೈರ್ಯ, ಪರಾಕ್ರಮ ಸ್ಥಾನ ಅದು. ಆ ಕಾರಣದಿಂದ ನಿಮ್ಮ ಧೈರ್ಯ. ಓಕೆನಾ? ಸೊ 3ನೇ ಮನೆ ಮೇಲೆ ಆ ದೃಷ್ಟಿ ಬಿದ್ದಾಗ ನಿಮ್ಮ ಸಹೋದರ ಸಹೋದರಿಯರ ಜೀವನದಲ್ಲಿ ಒಳ್ಳೇದಾಗತ್ತೆ. ಏನಾದರೂ ಕಷ್ಟಗಳಾಗಿದ್ರೆ ಅದೆಲ್ಲ ಸಾಲ್ವ್ ಆಗುತ್ತೆ. ಮದುವೆ ಆಗ್ತಿಲ್ಲ, ಡಿಲೇ ಆಗ್ತಿದೆ, ಇದೆಲ್ಲ ಸಾಲ್ವ್ ಆಗುತ್ತೆ. ಮದುವೆ ಆಗೋ ಚಾನ್ಸಸ್ ಇರುತ್ತೆ. ಅವರ ಜೀವನದಲ್ಲಿ ಸ್ವಲ್ಪ ಏಳಿಗೆ ಇರುತ್ತೆ. ನಿಮ್ಮ ಕಮ್ಯುನಿಕೇಷನಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಎಸ್ಪೆಷಲಿ ಲಾಯರ್ಸ್ಗೆ ಇದು ಬೆನಿಫಿಟ್ ಆಗುತ್ತೆ. ಯಾಕೆಂದರೆ ಲಾಯರ್ಸ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು. ಅವರಿಗೆ ಕನ್ವೇಯಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿರಬೇಕು. ಆವಾಗ ಮಾತ್ರನೇ ಅವರು ಕೇಸ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಇದರಲ್ಲಿ ಏಳಿಗೆ ಆಗುವಂಥ ಚಾನ್ಸಸ್ ಇದೆ. ಇನ್ನು ನೆಕ್ಸ್ಟು 3ನೇ ಮನೆ ಪರಾಕ್ರಮ ಸ್ಥಾನ ಅಂತ ಕೂಡ ಹೇಳಿದೆ. ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ನೀವು ಮಾಡೋ ವಿಚಾರಗಳಲ್ಲಿ ಸಕ್ಸಸ್ ಆಗಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟಿಕ್ ಆಗಿ ಕಾನ್ಫಿಡೆನ್ಸ್ ಬರುತ್ತೆ. ನಿಮಗೆ ಒಳ್ಳೆ ಟೈಮ್ ಬಂದಿರೋದ್ರಿಂದ ಅವಾಗಲೇ ಹೇಳಿದೆ ನೀವೇನು ಮಾತಾಡೋದು ಸಕ್ಸಸ್ ಆಗುತ್ತೆ ಅಂತ. ಸೊ ಅದು ಅನಾಲಿಟಿಕಲ್ ಆಗಿದ್ರೆ ಮಾತ್ರ, ಆಯ್ತಾ? ಅದರಿಂದ ಸಕ್ಸಸ್ ಜಾಸ್ತಿ ಆದಷ್ಟು ನಿಮಗೆ ಕಾನ್ಫಿಡೆನ್ಸ್ ಇನ್ನಷ್ಟು ಹೆಚ್ಚಾಗುತ್ತೆ, ಧೈರ್ಯನೂ ಜಾಸ್ತಿ ಆಗುತ್ತೆ. ಆದರೆ ಬಂಡ ಧೈರ್ಯ ಬೇಡ ಮತ್ತು ಓವರ್ ಕಾನ್ಫಿಡೆನ್ಸ್ ಬೇಡ. ಬಂಡ ಧೈರ್ಯ ಬೇಡ ಅಂತ ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅನ್ಯಾಯದ ವಿಚಾರಗಳಲ್ಲಿ ಬಂಡ ಧೈರ್ಯ ಬೇಡ. ನ್ಯಾಯದ ವಿಚಾರದಲ್ಲಿ ನೀವು ಬಂಡ ಧೈರ್ಯನೇ ಇಟ್ಕೊಳ್ಳಿ, ಕೊನೆಗೆ ನೀವೇ ಗೆಲ್ಲೋದು. ನೀವು ಅಂತಲ್ಲ, ಯಾರೇ ಆಗಲಿ. ನ್ಯಾಯದ ವಿಚಾರದಲ್ಲಿ ನೀವು ಬಂಡ ಧೈರ್ಯ ತೋರಿಸ್ತೀರಾ? ಯಾರೋ ಒಬ್ರಿಗೆ ನ್ಯಾಯ ತೋರಿಸ್ಬೇಕು ಅಂತ ಒಬ್ಬ ರಾಜಕಾರಣಿ ವಿರುದ್ಧನೇ ಹೋಗ್ತೀರಾ? ಹೋಗಿ ಏನೂ ಮಾಡ್ಕೊಳಕ್ಕಾಗಲ್ಲ, ಆಯ್ತಾ? ನಿಮಗೆ ಕೊನೆಗೆ ಜಯ ಖಂಡಿತ, ಆಯ್ತಾ? ಆದರೆ ಅನ್ಯಾಯ ಮಾಡಲಿಕ್ಕೆ ನಿಮ್ಮ ಬಂಡ ಧೈರ್ಯವನ್ನು ಉಪಯೋಗಿಸಬೇಡಿ. ಇನ್ನು ನೆಕ್ಸ್ಟ್ ದೃಷ್ಟಿ ಬಂದ್ಬಿಟ್ಟು ನಿಮ್ಮ 5ನೇ ಮನೆ ಮೇಲೆ ಬೀಳ್ತದೆ. ನಿಮ್ಮ 5ನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ಮಕ್ಕಳ ವಿಚಾರದಲ್ಲಿ ಏಳಿಗೆ ಒಂದು. ಇನ್ನು ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ ಮಕ್ಕಳ ಪ್ರಾಪ್ತಿ, ಅಂದರೆ ಹೊಸದಾಗಿ ಮದುವೆ ಆಗಿರೋರು, ಅಥವಾ 2-3 ವರ್ಷ ಆಗಿದೆ, ಅಥವಾ ಮಗುಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ, ಇವಾಗ ಆಗುತ್ತೆ. ಅದನ್ನು ಟ್ರೈ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು 5ನೇ ಮನೆ ತೋರಿಸುವಂಥದ್ದು ಎಜುಕೇಷನ್ನ ತೋರಿಸುತ್ತೆ. ಮಕ್ಕಳ ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಿಮ್ಮ ಸ್ವತಃ ಎಜುಕೇಷನ್ನು ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ಶುಭ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಶುಭ, ಇದೆಲ್ಲವೂ ಒಳ್ಳೆಯದಿದೆ. 5ನೇ ಮನೆ ಹೌಸ್ ಆಫ್ ಕ್ರಿಯೇಟಿವಿಟಿ ಅಂತಲೂ ಹೇಳ್ತಾರೆ. ನಿಮ್ಮ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಆಗ್ತದೆ, ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಫಸ್ಟ್ ಆಫ್ ಆಲ್ ತುಲಾರಾಶಿಯವರು ಒಂಥರ ಕ್ರಿಯೇಟಿವ್ ಪೀಪಲ್, ಆಯ್ತಾ? ಸೊ ಕ್ರಿಯೇಟಿವಿಟಿ ಇನ್ನಷ್ಟು ಹೆಚ್ಚಾಗುತ್ತೆ. ಆ ವಿಚಾರದಲ್ಲೇ ಏನಾದರೂ ಕಾಂಪಿಟೇಷನ್ ಇದ್ರಿ, ಫಾರ್ ಎಕ್ಸಾಂಪಲ್ ಏನೋ ಒಂದು ವೋಕಲ್ ಆರ್ಟಿಸ್ಟ್ ಆಗಿರ್ತೀರಿ, ಸಿಂಗರ್ಸ್ ಆಗಿರ್ತೀರಿ, ಇವರಿಗೆಲ್ಲನೂ ಒಂಥರ ಕ್ರಿಯೇಟಿವಿಟಿನೇ ಮತ್ತು ಸ್ಕೆಚಿಂಗು, ಪೇಂಟಿಂಗು ಇದೆಲ್ಲ ಬರ್ತದಲ್ಲ, ಕ್ರಿಯೇಟಿವಿಟಿನೇ ಅವ್ರಿಗೆ ಆಧಾರ ಆಗಿರುತ್ತೆ. ಅಂಥವ್ರಿಗೆಲ್ಲ ಏಳಿಗೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಟ್ಟಾರೆ ತುಲಾರಾಶಿಯವರಿಗೆ ಬಂಪರ್ ಇಯರ್, ಡಬಲ್ ಧಮಾಕ. 2028 ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಆದರೆ ರಾಹುಕೇತುವಿನ ಒಂದು ಚೇಂಜು ಸ್ವಲ್ಪ ನೆಗೆಟಿವ್ಸ್ ಇದೆ, ಸ್ವಲ್ಪ ಮಾತ್ರ, ಜಾಸ್ತಿ ಅಲ್ಲ, ಆಯ್ತಾ? ಪಾಸಿಟಿವಿಟಿ ಓವರ್ವೆಲ್ಮ್ ಆಗುತ್ತೆ. ಆ ಕಾರಣದಿಂದ ನೆಗೆಟಿವಿಟಿ ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಅದು ರಾಹುಕೇತು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ತಿಳ್ಕೊಳ್ಳಿ. ಸೊ ಈ ವರ್ಷದ್ದು ತುಂಬ ಚೆನ್ನಾಗಿದೆ ಫಲಗಳು ನಿಮಗೆ. ಇಯರ್ಲಿ ಪ್ರಿಡಿಕ್ಷನ್ಸು ಚೆನ್ನಾಗಿದೆ, ಗುರುವಿನ ಪ್ರಿಡಿಕ್ಷನ್ಸು ಚೆನ್ನಾಗಿದೆ, ಶನಿದಂತೂ ಕೇಳೋ ಹಂಗಿಲ್ಲ, ಅದ್ಭುತವಾಗಿದೆ. ಸೊ ಎಲ್ಲದರಲ್ಲೂ ಏಳಿಗೆ ಇದೆ. ನಿಮ್ಮ ಜನ್ಮ ಜಾತಕದಲ್ಲಿ ಯಾವುದೇ ರೀತಿಯ ಕೆಟ್ಟ ದೋಷಗಳಿರ್ಬೋದು, ತುಂಬ ನೆಗೆಟಿವಿಟಿ ಇರುವಂಥದ್ದು ಇರ್ಬೋದು, ಪಿತೃದೋಷವೋ ಪಿತೃಶಾಪವೋ ಇಂಥದ್ದಿದ್ರೆ ಮಾತ್ರನೇ ರಿಸಲ್ಟ್ಸ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ನಂತರ ಮುಂದುವರಿಯುವಂಥದ್ದು ತುಂಬ ಒಳ್ಳೆಯದು. ನಾನು ಇವಾಗೆಲ್ಲ ಏನು ಹೇಳಿದ್ದೀನಿ ಅದೆಲ್ಲ ಜನರಲ್ ಪ್ರಿಡಿಕ್ಷನ್ಸು. ನಿಮಗೆ 100% ಅಪ್ಲಿಕೇಬಲ್ ಆಗ್ಬೋದು, 0 ಅಪ್ಲಿಕೇಬಲ್ ಆಗ್ಬೋದು. ಯಾಕೆಂದರೆ ಅದು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟು ನೀವು ನಿಮ್ಮ ಜನ್ಮ ಜಾತಕವನ್ನು ಒಬ್ಬ ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ನಂತರ ಮುಂದುವರೆದ್ರೆ ಒಳ್ಳೆಯದು. ನಾನು ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಅದರ ಅವಶ್ಯಕತೆ ಇದ್ರಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.